ಇಂದು ನಾವು ಭಾರತದ ಸಂರಕ್ಷಣಾ ಇತಿಹಾಸದಲ್ಲಿ ಅತ್ಯಂತ ದುರಂತ ಮತ್ತು ತುರ್ತಾಗಿ ಹೇಳಲೇಬೇಕಾಗಿರುವ ಕಥೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಇದು ಒಂದು ಪಕ್ಷಿಯ ಕತೆ. ಹಿಂದೊಮ್ಮೆ ಇದು ತುಂಬ ಐಕಾನಿಕ್, ಎಲಿಗೆಂಟ್ ಹಾಗೂ ವಿಶಿಷ್ಟವಾದ ಪಕ್ಷಿ ಎಂದು ಪರಿಗಣಿಸಲಾಗಿತ್ತು. ಇದನ್ನು ನಮ್ಮ ರಾಷ್ಟ್ರೀಯ ಪಕ್ಷಿ ಎಂದು ಆಲ್ಮೋಸ್ಟ್ ಘೋಷಿಸಲಾಗಿತ್ತು. ಬಟ್ ಕೊನೆಯ ಗಳಿಗೆಯಲ್ಲಿ ಒಂದು ಸಿಲ್ಲಿ ರೀಸನ್ ಕೊಟ್ಟು ಇದನ್ನು ಕೈಬಿಡಲಾಯಿತು. ಆ ರೀಸನ್ ಏನು ಅಂತ ನೀವು ಕೇಳಿಸ್ಕೊಂಡ್ರೆ ಆಗಿನ ಸರ್ಕಾರದ ಮೇಲೆ ನಿಮಗೆ ಭಯಂಕರ ಕೋಪ ಬರೋದಂತೂ ಗ್ಯಾರಂಟಿ. ಅದರ ಬಗ್ಗೆ ಮುಂದೆ ಹೇಳ್ತೇನೆ. ಆದರೆ ಈಗ ಈ ಪಕ್ಷಿ ಆಲ್ಮೋಸ್ಟ್ ಅಳಿವಿನಂಚಿನಲ್ಲಿ ಬಂದು ತಲುಪಿದೆ. ಈ ಎಪಿಸೋಡ್ ಕೇವಲ ಒಂದು ಪಕ್ಷಿಗೆ ಸಂಬಂಧಿಸಿದ್ದಲ್ಲ. ಇದು ಅಧಿಕಾರಿಶಾಹಿಯ ಅಜ್ಞಾನ. ಈ ಅಧಿಕಾರಿಗಳು ವೈಜ್ಞಾನಿಕ ಸಲಹೆಗಳನ್ನು ಹೇಗೆ ಇಗ್ನೋರ್ ಮಾಡಿದ್ರು, ಡೆವಲಪ್ಮೆಂಟ್ ಅನ್ನುವ ಹೆಸರಿನಲ್ಲಿ ಹುಲ್ಲುಗಾವಲು ಪ್ರದೇಶಗಳು ಹೇಗೆ ನಾಶ ಆಯಿತು, ಹಾಗೂ ನಾವೆಲ್ಲರೂ ಬೇರೆಡೆಗೆ ನೋಡುತ್ತಿರುವಾಗ ಸದ್ದಿಲ್ಲದೆ ಸಂಭವಿಸದ ಸಾಂಕೇತಿಕವಾಗಿ ಒಂದು ಅದ್ಭುತ ಪಕ್ಷಿಯನ್ನು ಅಳಿವಿನಂಚಿನ ಕಡೆಗೆ ತಳ್ಳಿಬಿಟ್ಟಿರುವ ಕಥೆ ಇದು. ಎಷ್ಟೊಂದು ಎಚ್ಚರಿಕೆಗಳ ಹೊರತಾಗಿಯೂ ಅದು ಕರ್ನಾಟಕದಿಂದ ಏಕೆ ಕಣ್ಮರೆಯಾಯಿತು, ನಮ್ಮ ಲೋಕಲ್ ಕನ್ಸರ್ವೇಷನ್ ಹೀರೋಗಳನ್ನು ಹೇಗೆ ನಿರ್ಲಕ್ಷಿಸಲಾಯಿತು, ಮತ್ತು ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ನ ಪ್ರಯಾರಿಟೀಸ್ಗಳೇನು, ಹಾಗೂ ಈ ದೇಶದಲ್ಲಿ ಯಾವುದೇ ವನ್ಯಜೀವಿ ಸುರಕ್ಷಿತವಾಗಿದೆಯಾ ಎಂಬುದರ ಕುರಿತು ಪ್ರಶ್ನೆ ಮಾಡಬೇಕಿದೆ. ಇದರ ಬಗ್ಗೆ ಏನು ಸಸ್ಪೆನ್ಸ್ ಇಡೋಕ್ಕೆ ನಾನು ಹೋಗಲ್ಲ. ಕನ್ನಡದಲ್ಲಿ ಈ ಪಕ್ಷಿಯನ್ನು ಹೆಬ್ಬಕ್ಕ ಎಂದು ಕರೆಯುತ್ತೇವೆ, ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ನಮಸ್ಕಾರ ಸ್ನೇಹಿತರೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ವಿಶ್ವದ ಅತ್ಯಂತ ಭಾರವಾದ ಹಾರುವ ಪಕ್ಷಿಗಳಲ್ಲಿ ಒಂದು. ಇದು ಭಾರತದ ಅರೆಶುಷ್ಕ ಹುಲ್ಲುಗಾವಲುಗಳಲ್ಲಿ ಇವಾಲ್ವ್ ಆಗಿರುವ ಪಕ್ಷಿ. ಈ ಜಾಗಗಳಿಗೆ ನಮ್ಮ ಅಧಿಕಾರಿಗಳು ಸಾಮಾನ್ಯವಾಗಿ ವೇಸ್ಟ್ಲ್ಯಾಂಡ್ ಎಂದು ತಪ್ಪಾಗಿ ಲೇಬಲ್ ಮಾಡಿ ಅದನ್ನು ಡೆವಲಪ್ಮೆಂಟ್ ಅನ್ನುವ ಹೆಸರಿನಲ್ಲಿ ಸುಮಾರು ಹುಲ್ಲುಗಾವಲುಗಳನ್ನು ನಾಶ ಮಾಡಿದ್ದಾರೆ. ಇನ್ನು ಕೆಲವೇ ಜಾಗಗಳು ಉಳಿದಿವೆ. ಈಗ ನಾವು ಮಾತನಾಡದಿದ್ದರೆ ಅವು ಕೂಡ ಅತಿ ಶೀಘ್ರದಲ್ಲಿ ಮಾಯ ಆಗಲಿವೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಹಾಗೂ ರಾಜಕಾರಣಿಗಳ ಕೈಯಲ್ಲಿ ಇರುವ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ಥರದ ವಿಷಯಗಳನ್ನು ದೂರ ಇಟ್ಟಿವೆ. ಈ ಹುಲ್ಲುಗಾವಲುಗಳು ಭಾರತೀಯ ಉಪಖಂಡದ ಅತ್ಯಂತ ಪುರಾತನ ಪರಿಸರದ ವ್ಯವಸ್ಥೆಗಳಾಗಿವೆ. ಅದರಲ್ಲಿ ಜೀವನವನ್ನು ಕಂಡುಕೊಂಡಿರುವ ತೋಳಗಳು, ಕತ್ತೆಕೃಬಗಳು, ಕೃಷ್ಣಮೃಗಗಳು ಮತ್ತು ಇವತ್ತಿನ ನಮ್ಮ ಕಥಾನಾಯಕನಾಗಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಮೊದಲಿಗೆ ಶಾರ್ಟ್ಕಟ್ಟಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ನ ಎವಲ್ಯೂಷನ್ ಬಗ್ಗೆ ಹೇಳಿಬಿಡ್ತೇನೆ. ಸೈಂಟಿಫಿಕ್ ರೆಕಾರ್ಡ್ಸ್ಗಳ ಪ್ರಕಾರ ಬಸ್ಟರ್ಡ್ಸ್ಗಳನ್ನು ಒಳಗೊಂಡಿರುವ ಒಟಿಡಿಡಾಯ್ ಕುಟುಂಬವು ಲಕ್ಷಾಂತರ ವರ್ಷಗಳ ಹಿಂದಿನವು ಎಂದು ಗುರುತಿಸಲಾಗಿದೆ. ಬಸ್ಟರ್ಡ್ಸ್ನ ವಂಶಸ್ಥರು ಯುರೋಪ್, ಏಷ್ಯಾ ಮತ್ತು ಇಡೀ ಆಫ್ರಿಕಾದಲ್ಲಿ ಕಂಡುಬಂದಿದ್ದಾವೆ. ಆದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನಮ್ಮ ಭಾರತೀಯ ಉಪಖಂಡಕ್ಕೆ ಸ್ಥಳೀಯವಾಗಿ ಇವಾಲ್ವ್ ಆಗಿರುವುದು. ನಮ್ಮ ಓಪನ್ ಫೀಲ್ಡ್ಸ್ ಅಂದರೆ ಮರಗಳು ಇಲ್ಲದ ಲ್ಯಾಂಡ್ಸ್ಕೇಪ್ಗಳಿಗೆ ಅನನ್ಯವಾಗಿ ಹೊಂದಿಕೊಳ್ಳುತ್ತಾ ಹೋಗುತ್ತದೆ. ಎವಲ್ಯೂಷನ್ ಅನ್ನೋದು ಈ ಹಕ್ಕಿಯನ್ನು ವಿಶೇಷವಾಗಿ ಭಾರತಕ್ಕಾಗಿಯೇ ಎಂದು ಡಿಸೈನ್ ಮಾಡಿದ ಹಾಗೆ ಇದೆ. ಈಗ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೆ ಹೇಳುತ್ತೇನೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳ ಕಣ್ಣುಗಳು ಬೇರೆ ಹಕ್ಕಿಯಾಗಿ ಪ್ಯಾನೋರಮಿಕ್ ವಿಷನ್ ಹೊಂದಿಲ್ಲ. ಆದರೆ ಎರಡೂ ಸೈಡಲ್ಲಿ ವಿಶಾಲವಾದ ಅಂದರೆ ತುಂಬ ವೈಡಾಗಿ ಇರೋ ವಿಷನ್ ಅವುಗಳಿಗೆ ಕಾಣುತ್ತೆ. ಬಟ್ ನೇರವಾಗಿ ಮುಂದೆ ಇರುವ ಅಡೆತಡೆಗಳನ್ನು ನೋಡೋದಕ್ಕೆ ಅವುಗಳಿಗೆ ಸಾಧ್ಯ ಆಗೋದಿಲ್ಲ. ಈ ಹಕ್ಕಿಗಳಿಗೆ ಫ್ರಂಟಲ್ ವಿಷನ್ ಒಂಥರ ಬ್ಲೈಂಡ್ ಸ್ಪಾಟ್. ಇದರಿಂದಾಗಿ ಅವುಗಳಿಗೆ ವಿದ್ಯುತ್ ತಂತಿಗಳನ್ನು ಗುರುತಿಸಲು ಕಷ್ಟವಾಗುತ್ತದೆ. ಅದರ ಜೊತೆಗೆ ಅದರ ದೊಡ್ಡ ಗಾತ್ರ ಬೇರೆ. ಹಾರುವಾಗ ದಿಕ್ಕನ್ನು ಸಡನ್ನಾಗಿ ಬದಲಾಯಿಸೋದು ಅವುಗಳಿಗೆ ತುಂಬ ಕಷ್ಟ. ಎಷ್ಟೋ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗಳು ಈ ಕಾರಣದಿಂದಲೇ ಸಾವಿಗೀಡಾಗಿದ್ದಾವೆ. ಎವಲ್ಯೂಷನ್ ಪ್ರಕಾರ ಇದು ಕರೆಕ್ಟಾಗೇ ಇದೆ. ಮುಂಚಿನಿಂದಲೂ ಹುಲ್ಲುಗಾವಲುಗಳಲ್ಲಿ ಕಂಬ, ತಂತಿ, ಮರಗಳು ಅಥವಾ ನೀರಿನ ಹಳ್ಳಗಳು ಅಲ್ಲಿ ಇರಲೇ ಇಲ್ಲ. ಅದೆಲ್ಲ ಆಗಿದ್ದೇ ಮನುಷ್ಯನಿಂದ. ಅದು ಇತ್ತೀಚೆಗೆ ಹಾರ್ಡ್ಲಿ 100 ವರ್ಷಗಳಿಂದ ಈಚೆ ಇರ್ಬೋದು. ಮನುಷ್ಯನು ಹೀಗೆ ಅವೈಜ್ಞಾನಿಕವಾಗಿ ಅಭಿವೃದ್ಧಿ ಕಡೆಗೆ ಮುಂದೆ ಬರೆದ್ರೆ ಮಿಕ್ಕ ಎಲ್ಲ ಪ್ರಾಣಿಗಳಿಗೂ ದಿಸ್ ಕುಡ್ ಬಿ ಡೆಡ್ಲಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ನ ಅನಾಟಮಿ ಬಗ್ಗೆ ತಿಳಿದುಕೊಳ್ಳೋಣ. ಅದರ ತೂಕ 15ರಿಂದ 18 kg, ಎತ್ತರ 1.2 ಮೀಟರ್ವರೆಗೆ, ಅಂದರೆ ಆಲ್ಮೋಸ್ಟ್ ನಮ್ಮ 5ನೇ ಕ್ಲಾಸ್ ಮಕ್ಕಳ ಹೈಟ್ ಅನ್ನಬಹುದು. ಈ ಪಕ್ಷಿಯ ವಿಂಗ್ ಸ್ಪ್ಯಾನ್ ಅಂದರೆ ಅದು ರೆಕ್ಕೆ ಚಾಚಿದಾಗ ಅದರ ಅಗಲ ಸುಮಾರು 7ರಿಂದ 8.5 ಅಡಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಮಹೇಂದ್ರ ಸಿಂಗ್ ಧೋನಿಯ 4 ಬ್ಯಾಟ್ಗಳನ್ನು ಒಂದರ ಹಿಂದೆ ಒಂದರಂತೆ ಲೈನಲ್ಲಿ ಇಟ್ಟರೆ ಅಷ್ಟು ಅಗಲ. ಇದು ತುಂಬ ನಾಚಿಕೆಯುಳ್ಳ ಪಕ್ಷಿ. ಮನುಷ್ಯರು ಕಾಣಿಸ್ಕೊಂಡ್ರೆ ತಕ್ಷಣ ದೂರ ಓಡಿ ಹೋಗುತ್ತದೆ. ಬಟ್ ಅದರ ಹಾರಾಟ ತುಂಬ ಪವರ್ಫುಲ್. ಆದರೆ ಕಾಗೆ ಪಾರಿವಾಳದ ಹಾಗೆ ಸಡನ್ನಾಗಿ ಹಾರೋಕ್ಕೆ ಬರೋಲ್ಲ. ಸ್ವಲ್ಪ ದೂರ ಓಡಿ ನಂತರ ಟೇಕ್ ಆಫ್ ಆಗುತ್ತೆ, ದಿಟ್ಟೋ ಏರೋಪ್ಲೇನಿನಂತೆ. ಬಟ್ ತುಂಬ ಹೊತ್ತಿನವರೆಗೂ ಹಾಗೂ
ತುಂಬ ಎತ್ತರಕ್ಕೆ ಏನೂ ಹಾರಲ್ಲ. ಅವುಗಳು ಸರ್ವಭಕ್ಷಕಗಳಾಗಿವೆ. ಇವುಗಳನ್ನು ಪೆಸ್ಟ್ ಕಂಟ್ರೋಲರ್ ಕೂಡ ಅನ್ನಬಹುದು. ಕೀಟಗಳು, ಬೀಜಗಳು, ಹಣ್ಣುಗಳು, ಹಲ್ಲಿ, ಕಪ್ಪೆ ಮತ್ತು ಸಣ್ಣ ಹಾವುಗಳನ್ನು ಕೂಡ ತಿನ್ನುತ್ತವೆ. ಮತ್ತೊಂದು ಸಲ ಹೇಳಿಬಿಡ್ತೇನೆ, ಕನ್ನಡದಲ್ಲಿ ಈ ಪಕ್ಷಿಯನ್ನು ನಾವು ಹೆಬ್ಬಕ್ಕ ಎಂದು ಕರೆಯುತ್ತೇವೆ. ಫ್ಲೋನಲ್ಲಿ ನನ್ನಿಂದ ಈ ಎರಡೂ ಭಾಷೆಯಲ್ಲಿ ಅದರ ಹೆಸರು ಬರ್ಬೋದು. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ನ ಮೇಟಿಂಗ್ ಪ್ರೊಸೆಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಬ್ರೀಡಿಂಗ್ ಸೀಸನ್ ಸಾಮಾನ್ಯವಾಗಿ ಮಾರ್ಚ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯುತ್ತೆ. ಇಮ್ಯಾಜಿನ್ ಮಾಡಿ, ಒಂದು ಬೃಹತ್ತ ಸುಮಾರು 15 ಕಿಲೋ ತೂಕದ ಗಂಭೀರವಾಗಿ ನಡೆಯುವ ಒಂದು ದೊಡ್ಡ ಪಕ್ಷಿ ತನ್ನ ಭವಿಷ್ಯದ ಪೀಳಿಗೆಯನ್ನು ಮುಂದುವರಿಸೋಕೆ ಡೆಸ್ಪಿರೇಟ್ ಆಗಿ ಡ್ರಾಮಾ ಮಾಡ್ತಿರುವ ಒಂದು ಸನ್ನಿವೇಶ. ಗಂಡು ಬಸ್ಟರ್ಡ್ ಹಕ್ಕಿಗಳು ಒಂದು ಓಪನ್ ಆಗಿರೋ ಸ್ವಲ್ಪ ದಿಬ್ಬದ ಪ್ರದೇಶದಲ್ಲಿ ಸಮತಟ್ಟಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ. ಇದನ್ನ ಮಿಲನ ವೇದಿಕೆ ಅಂತ ಕರೆದರೂ ತಪ್ಪಾಗಲ್ಲ. ಇದು ಅವುಗಳ ಟೆರಿಟೋರಿ. ಅಂದರೆ ತಮ್ಮ ಜಾಗವನ್ನು ಕ್ಲೇಮ್ ಮಾಡಿಕೊಂಡು ಪರ್ಫಾರ್ಮ್ ಮಾಡ್ತವೆ. ಅಲ್ಲಿ ಬೇರೆ ಗಂಡುಗಳಿಗೆ ಅವಕಾಶ ಇರುವುದಿಲ್ಲ. ಗಂಡು ಬಸ್ಟರ್ಡ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದು ಒಂದು ಬೃಹತ್ತ ಬಲೂನ್ ಶೋ ಇದ್ದ ಹಾಗೆ. ಮೊದಲಿಗೆ ಅದರ ಬಾಲದ ಪುಕ್ಕವನ್ನು ತನ್ನ ಕತ್ತಿನ ಹಿಂಭಾಗಕ್ಕೆ ತಾಕಿಸುತ್ತಾ, ನಂತರ ಅದರ ಕತ್ತಿನ ಪೌಚ್ ಇನ್ಫ್ಲೇಟ್ ಆಗಿ ಬಿಳಿ ಬಣ್ಣದ ದೊಡ್ಡ ಉಬ್ಬರದಂತೆ ಬಲೂನ್ ಆಗಿ ಕಾಣಿಸುತ್ತೆ. ಈ ಇನ್ಫ್ಲೇಷನ್ ಸಮಯದಲ್ಲಿ ಅದು ಒಂದು ರೀತಿಯ ಭೂಮ್ ಭೂಮ್ ಅನ್ನುವ ಧ್ವನಿಯನ್ನು ತರುತ್ತದೆ. ಅದು 1 ಕಿಲೋಮೀಟರ್ ದೂರದವರೆಗೂ ಕೇಳುತ್ತೆ. ಈ ಸೌಂಡನ್ನು ಕ್ಲಿಯರ್ ಆಗಿ ಇದುವರೆಗೂ ಯಾರೂ ರೆಕಾರ್ಡ್ ಮಾಡೋಕ್ಕೆ ಆಗೇ ಇಲ್ಲ. 1 ನಿಮಿಷ ಈ ವಿಡಿಯೋವನ್ನು ಪಾಸ್ ಮಾಡಿ ಹೆಡ್ಫೋನ್ಸ್ ಹಾಕ್ಕೊಳ್ಳಿ. ಆಲ್ರೆಡಿ ಹಾಕಿರೋರು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಸೂಕ್ಷ್ಮವಾಗಿ ಭೂಮ್ ಭೂಮ್ ಅನ್ನುವ ಸೌಂಡ್ ಕೇಳಿಸ್ಕೊಳ್ಳಿ. ಹೆಣ್ಣು ಹೆಬ್ಬಕ್ಕಗಳು ಆ ಧ್ವನಿಯನ್ನು ಕೇಳಿ ವಿಜುವಲ್ ಡಿಸ್ಪ್ಲೇ ನೋಡೋಕ್ಕೆ ಹಾರಿ ಬರ್ತವೆ. ಗಂಡು ತನ್ನ ಪ್ಲಮೇಜ್ ಅಂದರೆ ಬಿಳಿ ಕಪ್ಪು ಬಣ್ಣದ ಆಕರ್ಷಕ ಪುಕ್ಕಗಳನ್ನು ಸ್ಪ್ರೆಡ್ ಮಾಡ್ತವೆ. ತಲೆ, ಕುತ್ತಿಗೆ ಹಾಗೂ ದೇಹದ ಬಣ್ಣ ಕಾಂಟ್ರಾಸ್ಟ್ ಆಗಿ ತೋರಿಸಿ ಹೆಣ್ಣು ಹೆಬ್ಬಕ್ಕಗಳಿಗೆ ಸ್ಟ್ರಾಂಗ್ ಜೀನ್ಸ್ನ ಸಿಗ್ನಲ್ ಕೊಡ್ತವೆ. ಹೆಣ್ಣು ಹೆಬ್ಬಕ್ಕ ಆ ಡಿಸ್ಪ್ಲೇಯಿಂದ ಇಂಪ್ರೆಸ್ ಆದರೆ ಗಂಡಿನ ಹತ್ತಿರ ಬರುತ್ತಾಳೆ. ಅಲ್ಲಿ ಮೇಟಿಂಗ್ ನಡೆಯುತ್ತೆ. ಆ ಮೀಟಿಂಗನ್ನು ನೋಡಿದವರು ಇದನ್ನು ಒಂದು ರೀತಿ ಡೆಸರ್ಟ್ ಒಪೆರಾ ಎಂದು ಬಣ್ಣಿಸುತ್ತಾರೆ. ಬಸ್ಟರ್ಡ್ಸ್ಗಳು ಪಾಲಿಜಿನಿಯಸ್, ಅಂದರೆ ಒಂದು ಗಂಡು ಅನೇಕ ಹೆಣ್ಣುಗಳ ಜೊತೆ ಮೀಟಿಂಗ್ ಮಾಡ್ತವೆ. ಆದರೆ ಗಂಡು ತನ್ನ ಮರಿಗಳನ್ನು ಆರೈಕೆ ಮಾಡೋಲ್ಲ. ಆ ಜವಾಬ್ದಾರಿ ಸಂಪೂರ್ಣವಾಗಿ ಹೆಣ್ಣು ಹೆಬ್ಬಕ್ಕನ ಮೇಲೆ ಮಾತ್ರ. ಮರಿ ಮೊಟ್ಟೆಯಿಂದ ಹೊರಬರೋಕ್ಕೆ 4 ವಾರಗಳು ತಗೊಳ್ತವೆ. ತದನಂತರ ಮರಿ 1 ವರ್ಷದವರೆಗೂ ತಾಯಿಯ ಮೇಲೆ ಡಿಪೆಂಡ್ ಆಗಿರ್ತವೆ. ಆ ಗಂಡು ಹೆಬ್ಬಕ್ಕನ ಧ್ವನಿ ಹುಲ್ಲುಗಾವಲಿನಲ್ಲಿ ಪ್ರತಿಧ್ವನಿಸೋದು ಅದು ಕೇವಲ ಒಂದು ಮಿಲನದ ಆಚರಣೆ ಅಲ್ಲ, ಅದು ನಮ್ಮ ಪರಿಸರ ವ್ಯವಸ್ಥೆ ಕಾಪಾಡೋದಕ್ಕೆ ಕೊಡುವ ಒಂದು ಕೂಗು ಎಂಬಂತೆ ನೋಡಬೇಕು. ಅವುಗಳ ಆವಾಸ ಸ್ಥಾನ ನಾಶ ಆಗೋದಕ್ಕೆ ನಮ್ಮ ಅವೈಜ್ಞಾನಿಕವಾದ ಅಭಿವೃದ್ಧಿನೇ ಕಾರಣ ಎಂದು ಕೂಗಿ ಹೇಳದ ಆಗಿದೆ. ಈ ಬೂಮ್ ಬೂಮ್ ಅನ್ನುವ ಆಚರಣೆ ಕೂಡ ಈಗ ಅಳಿವಿನ ಅಂಚಿನ ಕಡೆ ಸಾಗ್ತಿದೆ. ಅವುಗಳ ಮಿಲನ ಮಹೋತ್ಸವ ಅಷ್ಟು ಡ್ರಾಮ್ಯಾಟಿಕ್ ಆಗಿದ್ದರೂ ಅವುಗಳ ಸ್ಪೆಷಾಲಿಟಿ ಅನ್ನಬೇಕು ಅಥವಾ ದುಃಖಕರದ ವಿಷಯ ಅನ್ನಬೇಕು ಗೊತ್ತಿಲ್ಲ. ಏಕೆಂದರೆ ಅವುಗಳು ವರ್ಷಕ್ಕೆ ಕೇವಲ 1 ಮೊಟ್ಟೆಯನ್ನು ಇಡುತ್ತವೆ. ಅದು ಕೂಡ ನೇರವಾಗಿ ನೆಲದ ಮೇಲೆ ಇಡ್ತವೆ. ಯಾವ ಗೂಡು ಇಲ್ಲ, ಸೆಕ್ಯೂರಿಟಿ ಕೂಡ ಇಲ್ಲ, ಡೈರೆಕ್ಟ್ ನೆಲದ ಮೇಲೆ. ಮೋಸ್ಟ್ಲಿ ಈ ಕಾರಣಕ್ಕೆ ಸುಮಾರು ಪಕ್ಷಿ ಪ್ರೇಮಿಗಳು ಅವುಗಳು ಅಷ್ಟು ಚುರುಕಾದ ಪಕ್ಷಿ ಅಲ್ಲ ಅಂತಾರೆ. ಈಗ ಯೋಚಿಸಿ, ನಾಯಿಗಳು, ಇತರೆ ಮಾಂಸಾಹಾರಿ ಪ್ರಾಣಿಗಳು, ದನಗಳು, ಪವರ್ ಲೈನ್ಗಳು, ಟ್ರ್ಯಾಕ್ಟರ್ಗಳು ಮತ್ತು ಸುತ್ತಮುತ್ತಲಿನ ಮನುಷ್ಯರೊಂದಿಗೆ ತೆರೆದ ಮೈದಾನದಲ್ಲಿ ವರ್ಷಕ್ಕೆ ಕೇವಲ 1 ಮೊಟ್ಟೆಯನ್ನು ಇಡುತ್ತಿದ್ದರೆ ಇವುಗಳ ಸಂಖ್ಯೆ ಹೇಗೆ ಹೆಚ್ಚಾಗಬೇಕು? ಈ ಕಾರಣಗಳಿಗೆ ಮನುಷ್ಯರ ಸೋಕಾಲ್ಡ್ ಡೆವಲಪ್ಮೆಂಟ್ಗಳ ಮಧ್ಯ ಹೆಬ್ಬಕ್ಕಗಳ ಸಂಖ್ಯೆ ತುಂಬ ದುರ್ಬಲವಾಗಿವೆ. ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ್ದೆ ಅಲ್ಲ, ಇದು ಆಲ್ಮೋಸ್ಟ್ ರಾಷ್ಟ್ರೀಯ ಪಕ್ಷಿಯಾಗಬೇಕಾಗಿತ್ತು ಅಂತ. ಅದ್ರ ಬಗ್ಗೆ ಹೇಳ್ತೇನೆ. 1960ರಲ್ಲಿ ಇದರ ಸಂಖ್ಯೆ 1300ಕ್ಕಿಂತ ಕಡಿಮೆ ಇರುವುದನ್ನು ಗಮನಿಸಿ ಅಂತಾರಾಷ್ಟ್ರೀಯ ಪಕ್ಷಿ ಸಂರಕ್ಷಣಾ ಸಂಸ್ಥೆಯು ಆಗಿನ ನಮ್ಮ ಸರ್ಕಾರಕ್ಕೆ ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಿ ಎಂದು ಸಜೆಸ್ಟ್ ಕೂಡ ಮಾಡ್ತು. ಅದರ ಜೊತೆಗೆ ನಮ್ಮ ಪ್ರಸಿದ್ಧ ಪಕ್ಷಿ ವಿಜ್ಞಾನಿ ಸಲೀಂ ಅಲಿ ಅವರು ಕೂಡ ಈ ಅದ್ಭುತ ಪಕ್ಷಿಯನ್ನು ವಿನಾಶದ ಅಂಚಿನಿಂದ ಹೇಗಾದರೂ ಮಾಡಿ ರಕ್ಷಿಸಲು ತುರ್ತಾಗಿ ರಾಷ್ಟ್ರವ್ಯಾಪಿ ಪ್ರಯತ್ನದ ಅಗತ್ಯವಿದೆ. ಹಾಗಾಗಿ ಇದನ್ನು ರಾಷ್ಟ್ರ ಪಕ್ಷಿ ಎಂದು ಘೋಷಿಸಿ ಎಂದು ಒತ್ತಾಯ ಕೂಡ ಮಾಡಿದರು. ಹಾಗಾಗಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಾಷ್ಟ್ರೀಯ ಪಕ್ಷಿಯಾಗಲು ಟಾಪ್ ಲಿಸ್ಟಲ್ಲಿ ಇತ್ತು. ಆದರೆ
ಆಗಿನ ಸರ್ಕಾರ ಬಸ್ಟರ್ಡ್ ಅನ್ನುವ ಈ ಇಂಗ್ಲಿಷ್ ಪದ ಅಷ್ಟು ಪೊಲೈಟಾಗಿ ಇಲ್ಲ. ಬಸ್ಟರ್ಡ್ ಬದಲು ಎಲ್ಲಿ ಜನ ಬಾಸ್ಟರ್ಡ್ ಅಂತ ಪ್ರೊನೌನ್ಸಿಯೇಷನ್ ತಪ್ಪಾಗಿ ಮಾಡಿ ಸರ್ಕಾರನ ಮುಜುಗರಕ್ಕೆ ಈಡು ಮಾಡುತ್ತಾರೋ ಅಂದುಕೊಂಡು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ಕೊನೆಯ ಗಳಿಗೆಯಲ್ಲಿ ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸೋದನ್ನು ಕೈಬಿಟ್ಟರು. ಹೇಗಿದ್ರೂ ನವಿಲುಗಳು ತುಂಬ ಕಲರ್ಫುಲ್ ಹಾಗೂ ಮೈಥಾಲಜಿಯಲ್ಲಿ ಪ್ರಸ್ತಾಪವಾಗಿರುವ ಪಕ್ಷಿ ಮತ್ತು ಭಾರತದಲ್ಲಿ ಯಥೇಚ್ಛವಾಗಿವೆ. ಆದ್ದರಿಂದ ನವಿಲನ್ನು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಿತು. ಟಾಪ್ ಲಿಸ್ಟಲ್ಲಿ ಇದ್ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯನ್ನು ಪಕ್ಕಕ್ಕೆ ಇಟ್ಟರು. ನೋಡಿದ್ರಲ್ಲ, ಆಗ ನಮ್ಮವರು ಸಂರಕ್ಷಣೆಯನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ಅಂತ. ವಿಷಯ ಇನ್ನೂ ಸಾಕಷ್ಟಿದೆ. ಮಾತಾಡ್ತಾ ಹೋದರೆ ಈ ವಿಡಿಯೋ ತುಂಬ ಉದ್ದ ಆಗುತ್ತೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಆದ ಎಡವಟ್ಟು, ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ನಡ್ಕೊಂಡ ರೀತಿ ಮತ್ತು ನಮ್ಮ ಕಾನ್ಸರ್ವೇಷನ್ ಹೀರೋಗಳ ಬಗ್ಗೆ ಹೇಳಲೇಬೇಕು. ಇದೇ ಸರಣಿಯ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಈ ಪಕ್ಷಿಯ ಬಗ್ಗೆ ತುಂಬ ಜನಕ್ಕೆ ತಿಳಿಯಲಿ. ತಾವು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿ, ಅರಿವು ಮೂಡಿಸೋಣ. ಧನ್ಯವಾದಗಳು.